ಆತ ಉದ್ಯೋಗ ಅರಸಿ ಸಿಲಿಕಾನ್ ಸಿಟಿಗೆ ಬಂದಿದ್ದ. ತಂಗಿ ಮದುವೆ ಮಾಡಿ ವಿಪರೀತ ಸಾಲ ಹೊತ್ತಿದ್ದ. ಸಾಲ ತೀರಿಸಲು ಸಂಬಳ ಸಾಕಾಗದೆ ಅಡ್ಡದಾರಿ ಹಿಡಿದಿದ್ದ. ಆದ್ರೀಗ ಆತನ ಸ್ಥಿತಿ ಏನಾಗಿದೆ ನೀವೇ ನೋಡಿ. ತಂಗಿ ಮದುವೆಯ ಸಾಲ ತೀರಿಸಲು ಅಡ್ಡದಾರಿ ಹಿಡಿದ ಅಣ್ಣ. ವೃದ್ಧೆಯರನ್ನ ಟಾರ್ಗೆಟ್ ಮಾಡಿ ಸರಗಳ್ಳತನ, ಆರೋಪಿ ಅರೆಸ್ಟ್. ಈತನೇ ನೋಡಿ ತನ್ನ ತಂಗಿಯ ಮದುವೆ ಸಾಲ ತೀರಿಸಲು ಅಡ್ಡದಾರಿ ಹಿಡಿದ ಅಣ್ಣ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಈತನ ಹೆಸರು ಸಂಜೀವ್. ಬದುಕು ಕಟ್ಟಿಕೊಳ್ಳಲು ಬೆಂಗಳೂರಿಗೆ ಬಂದಿದ್ದ. ಕೆಂಗೇರಿ ಬಳಿ ರೂಮ್ ಮಾಡಿಕೊಂಡು ವಾಸವಿದ್ದ. ಝೊಮ್ಯಾಟೋದಲ್ಲಿ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ. ಹೀಗೆ ದುಡಿಯುತ್ತಿದ್ದ ಸಂಬಳ ಸಾಕಾಗದೆ ಸಾಲ ತೀರಿಸಲು ಕಳ್ಳತನದ ದಾರಿ ಹಿಡಿದಿದ್ದ. ಫುಡ್ ಡೆಲಿವರಿ ಮಾಡುತ್ತಲೇ ಕಳ್ಳತನಕ್ಕೆ ಸ್ಕೆಚ್. ಇನ್ನು ಸಂಜೀವ್ 2 ವರ್ಷಗಳ ಹಿಂದೆ ತನ್ನ ತಂಗಿ ಮದುವೆ ಮಾಡಿದ್ದ. ಮದುವೆ ಸಾಲದ ಹೊರೆ ಸಂಜೀವನ ಹೆಗಲ ಮೇಲೆ ಬಿದ್ದಿತ್ತು. ಹೇಗಾದ್ರೂ ಮಾಡಿ ಬೇಗ ಸಾಲ ತೀರಿಸಲು ನಿರ್ಧರಿಸಿದ್ದ ಸಂಜೀವ್ ಸರಗಳ್ಳತನಕ್ಕೆ ಇಳಿದಿದ್ದ. ಬೈಕ್ನಲ್ಲಿ ಫುಡ್ ಡೆಲಿವರಿ ಮಾಡಲು ಏರಿಯಾ ರೌಂಡ್ಸ್ ಮಾಡ್ತಿದ್ದ. ಆಗ್ಲೇ ಯಾವ ಏರಿಯಾದಲ್ಲಿ ಮಹಿಳೆಯರು, ವೃದ್ಧರು ಒಂಟಿಯಾಗಿ ವಾಕ್ ಮಾಡ್ತಾರೆ ಅನ್ನೋದನ್ನ ಗಮನಿಸ್ತಿದ್ದ. 7 ಪ್ರಕರಣಗಳು ಪತ್ತೆಯಾಗಿದ್ದವು. ಈಗಿನ ಪ್ರಕರಣ ಅಲ್ಲದೇನೆ ಕೆಂಗೇರಿದ್ದೇನೆ 4 ಪ್ರಕರಣಗಳು ಮತ್ತು ರಾಜರಾಜೇಶ್ವರ ನಗರದ 1 ಪ್ರಕರಣ ಹಾಗೂ ರಾಮನಗರ ಜಿಲ್ಲೆಯ ಕುಂಬಳಗೋಡು ಪೊಲೀಸ್ ಠಾಣೆಯ 2 ಪ್ರಕರಣಗಳು. ಹೀಗೆ ಒಟ್ಟು 104 ಗ್ರಾಂ ತೂಕದ ಚಿನ್ನಾಭರಣಗಳನ್ನು ಆತನಿಂದ ವಶಪಡಿಸಿಕೊಳ್ಳಲಾಗಿದೆ. ಜೊತೆಗೆ ಒಂದು ದ್ವಿಚಕ್ರ ವಾಹನವನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಆರೋಪಿ ಸಂಜೀವ್ ಕೆಂಗೇರಿ, ಜ್ಞಾನಭಾರತಿ, ಕುಂಬಳಗೋಡು ಸೇರಿದಂತೆ ಹಲವು ಕಡೆ ಸರಗಳ್ಳತನ ಮಾಡಿದ್ದ. ಬಂಧಿತನಿಂದ 7 ಲಕ್ಷ ಮೌಲ್ಯದ ಒಟ್ಟು 105 ಗ್ರಾಂ ಚಿನ್ನದ ಸರಗಳನ್ನ ವಶಕ್ಕೆ ಪಡೆದಿದ್ದಾರೆ. ಪ್ರಜ್ವಲ್, ಟಿವಿ 9 ಬೆಂಗಳೂರು.